ಹೇ ಗಾಯ್ಸ್, ಡೇ 2ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ದೇವಸ್ಥಾನಕ್ಕೆ ಹೂ ತೊಗೊಂಡು ಬಂದಿದ್ದೀನಿ. ಸೊ ಈಗ ನಾನು ಸೆಕೆಂಡ್ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರಾವೆಲಲ್ಲಿ. ಸೊ ಈ ದೇವಸ್ಥಾನಕ್ಕೆ ಬೆಳಗ್ಗೆನೇ ಬರಬೇಕಿತ್ತು, ಸ್ವಲ್ಪ ಲೇಟಾಗೋಯ್ತು. ಆ್ಯಂಡ್ ಎಲ್ಲರೂ ದೇವಸ್ಥಾನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಮನೇಲೂ ಕೂಡ ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಇದು ಫ್ಲವರ್ಸ್ ನಾನು ಪರ್ಚೇಸ್ ಮಾಡಿದ್ದು, 100 ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ. ತುಂಬ ಕ್ಯೂಟಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ರು. ಸೊ ಇದು ನಾನು ಮನೆಯಿಂದ ತಂದಿದ್ದು, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಫುಲ್ ಖುಷಿ ಇದೆ ದೇವಸ್ಥಾನ ನೋಡೋದು ಎಲ್ಲನೂ. ಸೊ ಬನ್ನಿ, ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಮ್ಮದು ಟ್ರಾವೆಲ್ಲು. ನೆಕ್ಸ್ಟ್ ಏನೇನಿದೆ ನೋಡೋಣ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಇಲ್ಲಿ ತುಲಾಭಾರ ಮಾಡ್ತಾರಂತೆ. ಸೊ ತುಲಾಭಾರ ನಾವು ಮಾಡಿಸೋಣ ಅಂತ ಇದ್ದೀವಿ. ಟೈಮಿಂಗ್ಸ್ ಏನು ಇರ್ತಾ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಆಗುತ್ತೋ ಇಲ್ವೋ ಅನ್ನೋ ಐಡಿಯಾ ಕೂಡ ಇಲ್ಲ. ತುಲಾಭಾರ ಹೇಗಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇವತ್ತು ತುಲಾಭಾರ ಮಾಡಿದ್ರೆ ನಾನು ಅದನ್ನು ನಿಮಗೆ ಹೇಗಾಯಿತು ಅಂತ ಕೂಡ ತಿಳಿಸಿಕೊಡ್ತೀನಿ. ಏನೋ ಅಲ್ಲೇ ಬಿಸ್ನೆಸ್ ಮಾಡ್ತವ್ರೆ. ಮಾಮಿಗೆ ನಿಂದಲ್ಲ. ಆ ಪೂಜೆ ಬುಟ್ಟಿಲಿರೋ ಹೂನ ನೋಡಿ ಅದು ತಿನ್ನೋ ವಸ್ತು ಅಂತ ಅಂದ್ಕೊಳ್ತೋ ಏನೋ ಅಷ್ಟು ಗೊತ್ತಿಲ್ಲ. ಸೊ ಅದು ತಿನ್ನೋದಕ್ಕೆ ಕೇಳ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಕೊಡೋದಕ್ಕೆ ನಮ್ಮ ಹತ್ರ ಅವಾಗ ಸದ್ಯಕ್ಕೆ ಬಾಳೆಹಣ್ಣು ಕೂಡ ಇರಲಿಲ್ಲ. ಆದರೆ ನಮ್ಮಪ್ಪ ಓಡೋಗಿ ಅದಕ್ಕೆ ಬಾಳೆಹಣ್ಣು ತೊಗೊಂಡು ಬಂದು ಕೊಟ್ಟರು ಕೂಡ. ನಮಸ್ಕಾರ ಮಾಡ್ಕೊ. ಗೈಸ್, ನಾನು ಆಗಲೇ ಹೇಳ್ದಂಗೆ ತುಲಾಭಾರ ಮಾಡಿಸೋದಕ್ಕೆ ಅಂತ ನಾವು ಬಂದಿದ್ವಿ. ತುಲಾಭಾರ ಬಂದು ಬೆಲ್ಲದ ತುಲಾಭಾರ ಮಾಡಿಸ್ತಾ ಇರೋದು ನನ್ನ ತೂಕಕ್ಕೆ. ಸೊ ನಮಗೆ ಟೋಟಲಾಗಿ ತುಲಾಭಾರಕ್ಕೆ 2,500 ಬಿದ್ದಿದೆ. ಬೆಲ್ಲದ ತುಲಾಭಾರಕ್ಕೆ 49 kg ಬರ್ಕೊಂಡಿದ್ದಾರೆ ಅವರು. ಸೊ ಜಾಸ್ತಿ ಕೊಡಬೇಕು, ಕಮ್ಮಿ ಕೊಡಬಾರ್ದು ಅಂತ 49 kg ಬರ್ಕೊಂಡಿದ್ದಾರೆ. ಜೊತೆಗೆ ತುಲಾಭಾರಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್ ಏನು ಅಂತಂದರೆ 5 ತೆಂಗಿನಕಾಯಿ ಮತ್ತು ಬ್ಲೌಸ್ ಪೀಸ್ ಕಂಪಲ್ಸರಿ ತೊಗೋಬೇಕಂತೆ. ಸೊ ಅವರು ಅದನ್ನು ತೊಗೊಳಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ಕೌಂಟರ್ 4 ಇರುತ್ತೆ. ಕೌಂಟರ್ 4 ಒಳಗಡೆ ಹೋದರೆ ತೂಕ ಅವರೇ ಹಾಕ್ತಾರೆ. ಆ ತೂಕದ ಪ್ರಕಾರನೇ ನಿಮಗೆ ಬಿಲ್ ಮಾಡಿ ಕೊಡೋದು. ಕೌಂಟರ್ ನಂಬರ್ 4ಅಲ್ಲಿ ನಿಮಗೆ ಬಿಲ್ ಕೂಡ ಕೊಡ್ತಾರೆ. ಸೊ ನೀವು ಗೂಗಲ್ ಪೇನೂ ಮಾಡ್ಬೋದು, ಕ್ಯಾಶು ಮಾಡ್ಬೋದು, ಹಾಗೆ ಕಾರ್ಡ್ ಕೂಡ ತುಲಾಭಾರಕ್ಕೆ ಕೊಡ್ಬೋದು. ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಆದರೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಚಕ್ಕಂದ ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ. ಗೈಸ್, ಈಗಷ್ಟೇ ಪೂಜೆ ಎಲ್ಲ ಆಯಿತು, ದರ್ಶನ ಕೂಡ ಚೆನ್ನಾಗಾಯಿತು. ಅದಾದಮೇಲೆ ನಾನು ಹೇಳಿದ್ನಲ್ಲ ಬೆಲ್ಲದ ತುಲಾಭಾರ ನಾನು ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಬೆಲ್ಲದ ತುಲಾಭಾರ ಕೂಡ ಆಯಿತು. ಸೊ ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದ್ದೀವಿ. ಹಾಗೆ ಇಲ್ಲಿ ಊಟ ಕೂಡ ಸಿಗುತ್ತೆ 12 ಗಂಟೆಯಿಂದ 2:30 ತನಕ. ಸೊ ನೀವು ಈ ಟೈಮಲ್ಲಿ ಬಂದಿದ್ದರೆ ಊಟ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ. ಗೈಸ್, ಈಗ ನಾವು ಕೊಲ್ಲೂರಿಂದ ಇಡಗುಂಜಿ ಗಣಪತಿಗೆ ಬರ್ತಾ ಇದ್ದೀವಿ. ಸೊ ಕೊಲ್ಲೂರಿಂದ ಇಡಗುಂಜಿಗೆ ಜಾಸ್ತಿ ದೂರ ಏನಿಲ್ಲ. ಅಬ್ಬವ ಅಂದರೆ 1.5 ಗಂಟೆ ತೊಗೊಂಡಿದೆ ನಮಗೆ. ಸೊ ಗೂಗಲಲ್ಲಿ ತೋರಿಸೋದು 1 hour 20 minutes ತೋರಿಸುತ್ತೆ. 1.5 ಗಂಟೆಗೆಲ್ಲ ಬರ್ಬೋದು. ಇಲ್ಲಿ ಇರೋದು ಇಡಗುಂಜಿನಲ್ಲಿ ಗಣಪತಿ ದೇವಸ್ಥಾನ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ಸೊ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬನ್ನಿ ಈ ದೇವಸ್ಥಾನ ಹೇಗಿದೆ ನೋಡೋಣ. ನಾನು ದೇವಸ್ಥಾನಕ್ಕೆ ಹೋಗೋ ಇದರಲ್ಲಿ ಗಾಡಿನ ಲಾಕ್ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಅಯ್ಯೋ, ಓಡೋಗಿ ಗಾಡಿನ ಲಾಕ್ ಮಾಡಿ ವಾಪಸ್ ಬರಬೇಕಾಯ್ತು. ಯಪ್ಪ, ಏನಾದರೂ ಕಳ್ಗಳ್ದೋಗಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಜಾಲಿಸ್ಬಿಡ್ತಾಯಿದ್ರು, ನೀರಿಗೆ ಕದ್ದಿ ಹೆಜ್ಜೆ ಹಿಂಡ್ಬಿಡ್ತಿದ್ರು. ಸದ್ಯ ನನಗೆ ಸಡನ್ನಾಗಿ ನೆನಪಾಯಿತು ನನ್ನ ಗಾಡಿ ಲಾಕ್ ಮಾಡಿಲ್ಲ ಅಂತ. ಯಾಕೆಂದರೆ ಗಾಡಿ ಓಡಿಸ್ಕೊಬಂದವಳು ನಾನು, ಪಾರ್ಕ್ ಮಾಡಿದವಳು ನಾನು, ಇನ್ನು ಲಾಕ್ ಮಾಡಿಲ್ಲ ಅಂತಂದರೆ ಮುಗ್ದೋಗ್ತಿತ್ತು. ಫಾರ್ಚುನೇಟ್ಲಿ ಈಗ ಹೋಗಿ ಲಾಕ್ ಮಾಡ್ಕೊಂಬಂದೆ, ಏನೂ ಆಗಿಲ್ಲ ಸದ್ಯ.
ನೀವೀಗೆ ನೋಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಇದೇ ಮೇನ್ ಎಂಟ್ರೆನ್ಸು. ಸೊ ನಾವು ದೇವ್ರ ದರ್ಶನಕ್ಕೆ ಇಲ್ಲಿಂದಾನೇ ಮುಂದೆ ಹೋಗಬೇಕಿತ್ತು. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನಮಗೆ. ನೀವು ಒಂದ್ಸಲ ಇಡಗುಂಜಿ ಗಣಪತಿಗೆ ಹೋಗಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಜಾಗ. ಗೈಸ್, ಮಧ್ಯಾಹ್ನದಿಂದ ಎಷ್ಟರ ಮಟ್ಟಿಗೆ ಸುಸ್ತಾಗಿ ಹೋಗ್ಬಿಡ್ತೀನಿ ಅಂದರೆ ಟ್ರಾವೆಲ್ ಮಾಡಿ 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 2 ದಿನಕ್ಕೆ ಫುಲ್ಲು ಟಯರ್ಡಾಗಿ ಹೋಗ್ಬಿಡ್ತೀನಿ ನಾನಂತೂ. ಇವಾಗ ನನಗೆ ವ್ಲಾಗ್ ಮಾಡೋದಕ್ಕೂ ಶಕ್ತಿ ಇಲ್ಲ, ಹಾಗಾಗ್ಬಿಟ್ಟಿದೆ. ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ ಫ್ರೆಂಡ್ಸ್. ಜೊತೆಗೆ ನಾವಿವಾಗ ಗೋಕರ್ಣಗೆ ಬಂದಿದ್ದೀವಿ. ನನಗೆ ವ್ಲಾಗ್ ಮಾಡೋಕ್ಕೂ ಸುಸ್ತಾಗ್ಬಿಟ್ಟು ನಾನು ಏನೂ ಮಾಡಿಲ್ಲ. ಆ್ಯಂಡ್ ದೆನ್ ನಾನಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಕತ್ಲೆ ಅಂತ ಅಂದ್ಕೊಬೇಡಿ, 8:30 ತನಕ ದೇವಸ್ಥಾನ ಓಪನ್ ಇರುತ್ತಂತೆ. ಸೊ ಇವಾಗ ನನ್ನ ಪ್ಲ್ಯಾನ್ ಇದ್ದಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ನೈಟ್ ಬೀಚ್ ವ್ಯೂ ನೋಡ್ಕೊಂಬರೋಣ ಅಂತ. ಅನ್ಫಾರ್ಚುನೇಟ್ಲಿ ಮಳೆ ಇನ್ನೂ ಬರ್ತಾನೆ ಇದೆ, ಮಳೆ ನಿಮಗೆ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ. ಇವಾಗ ದೇವಸ್ಥಾನ ಸ್ಟಿಲ್ 8-10 ಇದೆ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪಾಸಿಬಲ್ ಇದ್ದರೆ ಸುಮ್ಮನೆ ಬೀಚ್ ನೋಡ್ಕೊಂಬರ್ತೀವಿ, ಇಲ್ಲಾಂತಂದರೆ ನಾಳೆ ಬೆಳಿಗ್ಗೆ ಬೀಚ್ ಹೋಗ್ತೀವಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಯಾಕೆ ಅಂದರೆ ಇವತ್ತಿಗೆ ನನಗೆ ಯಾವ ಎನರ್ಜಿನೂ ಉಳಿದಿಲ್ಲ ವೀಡಿಯೋ ಮಾಡೋಕ್ಕೆ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್. ನಾಳೆ ಸಿಗೋಣ ಫ್ರೆಂಡ್ಸ್, ಬಾಯ್. ಗೈಸ್, ನಾನು ನಾಳೆ ಸಿಗೋಣ ಅಂತ ದೊಡ್ಡದಾಗಿ ಹೇಳೋದೇನೋ ಹೇಳಿಬಿಟ್ಟೆ, ಆದರೆ ನಿಮಗೆ ತೋರಿಸೋ ಅಂಥದ್ದು ತುಂಬ ಇತ್ತು. ಸೊ ಬಾಯ್ ಹೇಳಿದ್ಮೇಲೆ ಕೂಡ ಕಂಟಿನ್ಯೂ ಮಾಡೋ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ನಾನು ಈ ವ್ಲಾಗ್ನ ಸ್ವಲ್ಪ ದೂರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗೈಸ್, ಜಸ್ಟ್ ದರ್ಶನ ಕೂಡ ಆಯಿತು. ನಾವು ಜಸ್ಟ್ ಮಿಸ್ 2 ಮಿನಿಟ್ಸ್ ಲೇಟ್ ಆಗಿದ್ದಿದ್ರು ದರ್ಶನ ಆಗ್ತಾ ಇರಲಿಲ್ಲ. ಜೊತೆಗೆ ನಾವು ನೈಟ್ ಬೀಚಿಗೆ ಬಂದಿದ್ದೀವಿ. ನಮಗೆ ತುಂಬ ಇಷ್ಟ ಬೀಚ್ ನೋಡೋದು ಮತ್ತು ನೈಟಲ್ಲಿ ಕೂಡ ಬೀಚ್ನ ಎಂಜಾಯ್ ಮಾಡೋದು. ಸೊ ಈಗ ಬರೀ ನೋಡ್ತಾ ಇದ್ದೀನಿ ಅಷ್ಟೇ ನಾನು ಬೀಚ್ನ. ನಾಳೆ ಬಂದು ಆಟ ಆಡ್ತೀವಿ. ಸೊ ಇವಾಗ ಜಸ್ಟ್ ಚಿಲ್ಲಿಂಗ್ ಮೂಮೆಂಟ್ ಅಷ್ಟೇ, ಏನೂ ಇಲ್ಲ. ಮಳೆ ಬಂತಲ್ಲ, ಸೊ ಅಂಗಡಿ ಕೂಡ ಇಲ್ಲಿ ಯಾವುದೂ ಇಲ್ಲ. ಸೊ ಖಾಲಿ. ಇವಾಗ ಜಸ್ಟ್ ಪೀಸ್ ಆಫ್ ಮೈಂಡ್ಗೋಸ್ಕರ ಬಂದಿದ್ದೀವಿ. ನೈಟ್ ಬೀಚಲ್ಲಿ ನೀವೇನು ನೋಡ್ತೀರಾ ಅಂತ ಕೇಳ್ಬೋದು. ಜಸ್ಟ್ ಒಂದ್ಸತಿ ಬನ್ನಿ ನೀವು ಬೀಚಿಗೆ ನೈಟ್ ಟೈಮ್ ಬನ್ನಿ, ನಿಮಗೆ ಗೊತ್ತಾಗುತ್ತೆ ನಾವು ಯಾಕೆ ನೈಟ್ ಟೈಮ್ ಕೂಡ ಬೀಚಿಗೆ ಬರ್ತೀವಿ ಅಂತ. ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ನಿಂತ್ಕೊಂಡು ಅಲೆಗಳು ಸತ್ ಕೇಳಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಗಂಗೆ ಮಾತೆಗೆ ನಮಸ್ಕಾರ ಮಾಡಿ ನೀರಿಗೆ ಕಾಲಿಡ್ಬೇಕಂತೆ ನೋಡಿ ಹೇಳ್ತವ್ರೆ, ನೀವು ಅದನ್ನೇ ಮಾಡಿ. ಇವತ್ತಿನ ಡೇ 2 ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಸಿಗೋಣ ಡೇ 3 ಜೊತೆಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.